ಶಂಕರ ವಿಜಯ 27ನೆಯ ಸಂಧಿ. ಅಮರಕರಾಜ ಶರೀರವನ್ನು ಪರಿತ್ಯಜಿಸಿ ತನ್ನ ಪೂರ್ವ ಶರೀರವನ್ನು ಪ್ರವೇಶಿಸಿ ಸಂಭ್ರಮಾನ್ವಿತನಾಗಿ ಶ್ರೀಶಂಕರಯತಿಯು ಮತ್ತೆ ಮಂಡನ ಮಿಶ್ರ ಮಂದಿರಕ್ಕೆ ಬಂದುದು. ಕೇಳು ಶೌನಕ ಮುನೀಂದ್ರನೇ, ಯತಿಕುಲಾಧಿಪನು ಈ ವಿಧವಾಗಿ ಲೀಲಾ ವಿನೋದದಿಂದ ಇಲ್ಲಿ ಸುಖದಿಂದಿರಲು ಅಲ್ಲಿ ಪರ್ವತ ಶಿಖರ ಪ್ರಾಂತ್ಯದಲ್ಲಿದ್ದ ಸನಂದನಾದಿ ಸಕಲ ಶಿಷ್ಯರು ಗುರುಶಂಕರನ ಶರೀರವನ್ನು ಕಾದುಕೊಂಡಿದ್ದು, ಗುರುವರನು ಸೂಚಿಸಿದ್ದ 1 ತಿಂಗಳ ಅವಧಿಯು ಗತಿಸಿದಾಗ್ಯೂ ಶಂಕರಯತಿಯು ತನ್ನ ಪೂರ್ವ ದೇಹಕ್ಕೆ ಬಾರದಿರಲು ಪ್ರಾಪ್ತವಾದ ಬಹು ಚಿಂತೆಯಿಂದ ಸಕಲರೂ ಮರುಗುತ್ತಲಿದ್ದರು. ಪರಮದಯಾ ಸಮುದ್ರನಾದ ಗುರುವರ ಶ್ರೀಶಂಕರನು ನಮ್ಮಗಳನ್ನು ತೊರೆದು ಎಲ್ಲಿಗೆ ಹೊರಟು ಹೋದನೋ ತಿಳಿಯದು. ಆ ಮಹಾತ್ಮನ ದಯೆಯು ನಮ್ಮ ವಿಷಯದಲ್ಲಿ ದೂರವಾಯಿತಲ್ಲವೇ? ನಾವು ಪರಮ ಪೂಜ್ಯನಾದ ಗುರುವನ್ನು ಎಲ್ಲಿ ಹುಡುಕುವುದು? ಆ ಪುಣ್ಯಾತ್ಮನ ಪಾದಕಮಲ ಸಂದರ್ಶನಾಮೃತ ಲಾಭವು ನಮಗೆಂದು ದೊರೆಯುವುದು ಎಂದು ಶಿಷ್ಯ ಸಮೂಹವು ಮರುಗುತ್ತಲಿದ್ದಿತು. ಈ ಪರಿಯಾಗಿ ತನ್ನ ಸಹಪಾಠಿಗಳೆಲ್ಲರೂ ವ್ಯಥೆ ಪಡುತ್ತಲಿರಲು ಶ್ರೀಶಂಕರನ ನಿಜ ಸ್ಥಿತಿಯನ್ನು ತಿಳಿದಿರುವ ನಾರಾಯಣಾಂಶ ಸಂಭೂತನಾದ ಸನಂದನನು ಆಗ ಗುರುವರನ ರಾಜದೇಹ ಪ್ರವೇಶ ವೃತ್ತಾಂತವನ್ನು ಅರುಹದೆ ಅವರುಗಳ ಮನಸ್ಸಿನ ದುಗುಡವನ್ನು ಬಿಡಿಸುವುದಕ್ಕಾಗಿ ಸಮಾಧಾನೋಕ್ತಿಗಳಿಂದ ಸರ್ವರನ್ನೂ ಸಂತೈಸಿದನು. ಎಲೈ ಸ್ನೇಹಿತರುಗಳಿರ, ವೃಥಾ ಮರುಗಿ ಆಗುವ ಪ್ರಯೋಜನವೇನು? ಕೇಳಿ. ಈಗ ಕೆಲವರು ಗುರುದೇಹವನ್ನು ಸಂರಕ್ಷಿಸಿಕೊಂಡು ಈ ಪರ್ವತ ಶಿಖರ ಪ್ರದೇಶದಲ್ಲಿರುವುದು, ಉಳಿದವರು ಗುರುಗಳನ್ನು ಹುಡುಕಿಕೊಂಡು ಬರಲು ನನ್ನೊಡನೆ ಹೊರಡುವುದು. ನಾವುಗಳು ಹೋಗಿ ಜನ ನಿಬಿಡವಾದ ಪತ್ತನಗಳೇ ಮುಂತಾದ ಪ್ರದೇಶಗಳಲ್ಲಿ ಗುರು ವೃತ್ತಾಂತವನ್ನು ವಿಚಾರ ಮಾಡುವ ಎಂದು ಸಕಲರನ್ನು ಒಡಂಬಡಿಸಿದನು. ತರುವಾಯ ಎಲ್ಲರೂ ತಮಗೆ ಪದ್ಮಪಾದಾಚಾರ್ಯನು ಹೇಳಿದ ರೀತಿಯಲ್ಲಿ ಗುರು ದೇಹ ಸಂರಕ್ಷಣಾರ್ಥವಾಗಿ ಗಿರಿ ಪ್ರದೇಶದಲ್ಲಿ ನಿಂತು, ಉಳಿದವರು ಸನಂದನನೊಡನೆ ಹೊರಟು ಬರುತ್ತಾ ಅನೇಕ ನಗರಗಳನ್ನು ಪ್ರವೇಶಿಸಿ ಅಲ್ಲಲ್ಲಿ ಜಗದ್ಗುರು ಶ್ರೀಶಂಕರನ ವೃತ್ತಾಂತವನ್ನು ವಿಚಾರ ಮಾಡಿಕೊಂಡು ಬರುತ್ತಲಿದ್ದರು. ಹೀಗೆ ಅಲ್ಲಲ್ಲಿ ದೊರೆಯುವ ಊರುಗಳಲ್ಲೆಲ್ಲ ಪರಿಶೋಧಿಸಿ ಗುರು ಶ್ರೇಷ್ಠನ ವೃತ್ತಾಂತವನ್ನು ತಿಳಿಯದೆ ಅಪಾರ ವ್ಯಸನಾಕ್ರಾಂತ ಚಿತ್ತರಾಗಿ ಎಲ್ಲಿಯೂ ನಿಲ್ಲದೆ ಅಮರಕನೆಂಬ ರಾಜನ ದೇಶಕ್ಕೆ ಬಂದು ರಾಜಧಾನಿಯನ್ನು ಪ್ರವೇಶಿಸಿ ಅಲ್ಲಿನ ರಾಜನು ಮೃತನಾಗಿದ್ದು ಮತ್ತೆ ಬದುಕಿದ ವೃತ್ತಾಂತವನ್ನು ಕೇಳಿದರು. ಹೀಗೆ 1 ತಿಂಗಳ ಹಿಂದೆ ನಮ್ಮ ಅಮರಕ ಮಹಾರಾಜನು ಮೃತನಾಗಿದ್ದು ಬಾಲಚಂದ್ರಮೌಳಿಯಾದ ಪರಮೇಶ್ವರನ ಅನುಗ್ರಹದಿಂದ ಮತ್ತೆ ಜೀವವನ್ನು ಪಡೆದನು. ಅಂದಿನಿಂದ ನಮ್ಮ ರಾಜ್ಯವು ದಶರಥ ಪುತ್ರನಾದ ಶ್ರೀರಾಮನ ರಾಜ್ಯದಂತೆ ಸಕಲ ಸಂಪತ್ ಸಮೃದ್ಧಿತವಾಗಿ ರಾಜಿಸುತ್ತಲಿರುವುದೆಂದು ಜನರು ತಂಡ ತಂಡವಾಗಿ ರಾಜನನ್ನು ಹೊಗಳುತ್ತಲಿದ್ದರು. ಸತ್ಯಸಂಧನಾದ ತಮ್ಮ ಭೂಪಾಲನು ಮೃತ್ಯು ದೇವತೆಯನ್ನು ಜಯಿಸಿದ ಬಳಿಕ ನರ್ತನ, ಸಂಗೀತ ಮುಂತಾದ ವಿನೋದಕರವಾದ ಕಲೆಗಳಲ್ಲಿ ಅತ್ಯಂತಾಸಕ್ತನಾಗಿ ರಾಜ್ಯಭಾರವನ್ನು ಯೋಗ್ಯರಾದ ಮಂತ್ರಿ ಜನಗಳಿಗೆ ವಹಿಸಿ ತಾನು ಸಂಭ್ರಮದಿಂದ ನಿತ್ಯವೂ ಅಂತಃಪುರದಲ್ಲಿ ಸುಖಿಸುತ್ತಿರುವನು. ಹೀಗೆಂದು ಪುರಜನರು ರಾಜನ ವೃತ್ತಾಂತವನ್ನು ವಿಶೇಷವಾಗಿ ಹೊಗಳುತ್ತಲಿರಲು ಮಾಧವಾಂಶ ಸಂಭೂತನಾದ ಸನಂದನನು ಕೇಳಿ ಅತ್ಯಾನಂದ ತುಂದಿಲನಾಗಿ ಕಾಲಾಂತಕನಾದ ಶ್ರೀಶಂಕರನು ಈ ರಾಜದೇಹದಲ್ಲಿ ಪ್ರವೇಶಿಸಿ ಲೀಲೆಯಿಂದಿರುವುದೇ ನಿಶ್ಚಯವೆಂದು ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿದನು. ತರುವಾಯ ಸಕಲ ಶಿಷ್ಯರನ್ನು ತನ್ನ ಬಳಿಗೆ ಕರೆದು ಸಕಲರೊಡನೆ ತಾನು ಗಾಯಕರಂತೆ ವೇಷವನ್ನು ಧರಿಸಿ ಗಾಯಕರಿಗೆ ಬೇಕಾದ ಗಾಯನ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಅರಮನೆಗೆ ಬಂದು ಪರದೇಶದಿಂದ ರಾಜದರ್ಶನಾರ್ಥವಾಗಿ ಸಂಗೀತಗಾರರು ಬಂದಿರುವರೆಂಬ ವರ್ತಮಾನವನ್ನು ರಾಜನಿಗೆ ಹೇಳಿ ಕಳುಹಿಸಿ ಆಜ್ಞೆಯನ್ನು ಪಡೆದು ರಾಜಸ್ಥಾನಕ್ಕೆ ಬಂದರು. ಕಾಂತಿಯುಕ್ತವಾದ ಅನೇಕ ರತ್ನಗಳಿಂದ ಕಲ್ಪಿತವಾದ ನಾನಾ ವಿಧಾಲಂಕಾರಗಳಿಂದ ಮಹೇಂದ್ರನ ಸಭೆಯಂತೆ ಅಮರಕ ಮಹಾರಾಜನ ಆಸ್ಥಾನವು ಶೋಭಿಸುತ್ತಲಿದ್ದಿತು. ಸಭಾ ಮಂಟಪದಲ್ಲಿದ್ದ ಅನೇಕ ನಕ್ಷತ್ರ ಸಮೂಹ ಮಧ್ಯದಲ್ಲಿ ಪರಿಶೋಭಿಸುವ ಷೋಡಸಕಲಾ ಸಮನ್ವಿತನಾದ ಪೂರ್ಣಚಂದ್ರನೋಪಾದಿಯಲ್ಲಿ ಅಮರಕ ರಾಜನು ಅನೇಕ ಯುವತಿ ಜನ ಮಧ್ಯದಲ್ಲಿ ಸಿಂಹಾಸನ ಸ್ಥಿತನಾಗಿ ಪ್ರಕಾಶಿಸುತ್ತಲಿದ್ದನು. ಗಾಯಕ ವೇಷಧಾರಿಯಾದ ಪದ್ಮಪಾದಾಚಾರ್ಯನು ತನ್ನ ಪರಿಜನಗಳಿಂದೊಡಗೂಡಿ ರಾಜಸ್ಥಾನವನ್ನು ಪ್ರವೇಶಿಸಿ ರಾಜನಿಗೆ ಅಭಿವಂದಿಸಿ ಆತನಾಜ್ಞಾ ಪ್ರಕಾರ ಉಚಿತ ಸ್ಥಾನದಲ್ಲಿ ಕುಳಿತುಕೊಂಡ ತರುವಾಯ ಖಂಡೇಂದು ಮೌಳಿಯಾದ ಪರಶಿವನಂತೆ ಪರಮ ಶಾಂತತೆಯಿಂದ ಶೋಭಿಸುತ್ತಲಿರುವ ಅಮರಕ ರಾಜನ ಕಾಂತಿ ವಿಶೇಷವಂ ಕಂಡು ಇದು ಯತಿ ಕುಲ ಚಕ್ರವರ್ತಿಯಾದ ಶ್ರೀಶಂಕರನ ಲೀಲಾ ವಿನೋದವೇ ಸರಿ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು.
ಆ ಬಳಿಕ ಸನಂದನನು ರಾಜಾನುಮತಿಯನ್ನು ಪಡೆದು ಪರಿಕರಗಳೊಡನೆ ಗಾನಾರಂಭವನ್ನು ಮಾಡಿ ತನ್ನ ಅತಿ ಕೋಮಲವಾದ ಕಂಠಸ್ವರವು ಮನೋಹರವಾಗಿ ರಂಜಿಸುತ್ತಲಿರಲು ಸಪ್ರೇಮ ಮನೋಧರ್ಮದಿಂದ ರಾಗಾಲಾಪವಂ ಮಾಡುತ್ತಾ ಆಯಾಯ ರಾಗಗಳ ಸುಖ ಸ್ಥಾನವನ್ನು ಹಾಡಿ ಪ್ರದರ್ಶಿಸಿ ಸಭೆಯಲ್ಲಿರುವ ಸಕಲರನ್ನು ಸುಖಮಯ ಸಮುದ್ರದಲ್ಲಿ ಮುಳುಗಿಸುತ್ತಲಿದ್ದನು. ಅತಿ ಮನೋರಂಜಕವಾದ ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಮತ್ತು ನಿಷಾದಗಳೆಂಬ ಸಪ್ತ ಸ್ವರಗಳ ಅಂದವನ್ನು ಆಯಾಯ ಸ್ವರಗಳ ಸಂಕೇತಾಕ್ಷರಗಳೆಂಬ ಸರಿಗಮ ಪಧನಿಗಳಲ್ಲಿ ತೋರಿಸುತ್ತಲೂ ನೃತ್ಯ ಗೀತವಾದ್ಯಗಳು ಸಮತೆಯಿಂದ ಸೇರುವ ಸ್ಥಾನಗಳೆಂಬ ಸಪ್ತ ತಾಳ ಪ್ರಭೇದಗಳನ್ನು ವಿರಚಿಸುತ್ತಲೂ ಮಹಾರಾಜನ ಮನೋಗತವನ್ನರಿತು ಆತನಿಗೆ ಇಂಪಾಗುವಂತೆ ಗೀತೆಗಳನ್ನು ಹಾಡುತ್ತಲೂ ಪದ್ಮಪಾದನು ರಮಣೀಯವಾದ ಗಾನದಿಂದ ಅಲ್ಲಿನ ಸಭ್ಯರನ್ನು ಆನಂದ ಪರವಶರನ್ನಾಗಿ ಮಾಡುತ್ತಲಿದ್ದನು. ಲೋಕ ಪ್ರಸಿದ್ಧವಾಗಿರುವ ಸಪ್ತಸ್ವರಗಳಲ್ಲಿ ಪ್ರಕಾಶಮಾನಗಳಾದ ಷಡ್ಜ, ಮಧ್ಯಮ ಮತ್ತು ದೇವತೆಗಳಿಂದ ಮಾತ್ರವೇ ಗಾನ ಮಾಡಲ್ಪಡುವ ಗಾಂಧಾರವೆಂಬ ಈ ಮೂರು ಸ್ವರಗಳಲ್ಲಿ ಅನೇಕ ಜನಗಳನ್ನು ಏಕೀಭೂತ ಮಾಡಿಕೊಂಡಿರುವ ಕುಟುಂಬದಂತೆ ಅನೇಕ ಸ್ವರ ಸಮೂಹಗಳಿಂದ ಒಡಗೂಡಿದ ಗ್ರಾಮಗಳು ಮೂರು. ಇವುಗಳಲ್ಲಿ ಷಡ್ಜ ಸ್ವರ ಗ್ರಾಮಕ್ಕೆ ನಂದಾನರ್ಥವೆಂತಲೂ, ಮಧ್ಯಮ ಸ್ವರ ಗ್ರಾಮಕ್ಕೆ ಜೀಮೂತವೆಂತಲೂ, ಗಾಂಧಾರ ಸ್ವರ ಗ್ರಾಮಕ್ಕೆ ಸುಭದ್ರವೆಂತಲೂ ಹೆಸರುಗಳೆಂದು ಗಾಯಕ ಶಿಖಾಮಣಿಗಳಾದ ವಿದ್ವಾಂಸರು ಹೇಳುವರು. ಹೀಗೆ ಸುಪ್ರಸಿದ್ಧವಾದ ಮೂರು ಗ್ರಾಮಗಳಲ್ಲಿ ಒಂದೊಂದರಲ್ಲಿ 7 ಮೂರ್ಛನೆಗಳುಂಟು. ಮೂರ್ಛನೆಗಳೆಂದರೆ ಆರೋಹಣ-ವರೋಹಣ ಸ್ವರಗಳ ನೆಲೆಯು. ಈ ಪ್ರಕಾರ ಒಟ್ಟು ಮೂರ್ಛನೆಗಳು 21. ಈ ವಿಧವಾದ ಸಕಲ ರಾಗಗಳ ಮೂರ್ಛನೆಗಳಿಂದ ಕೂಡಿರುವಂತೆ ಸನಂದನನು ರಾಗಗಳ ಸೊಂಪನ್ನು ತೂರಿ ಹಾಡಿ ಗಾನಲೋಲನಾದ ಅಮರಕ ರಾಜನ ಚಿತ್ತವನ್ನಾಕರ್ಷಿಸುತ್ತಲಿದ್ದನು. ತರುವಾಯ ವಿರಹಿಗಳು ಭ್ರಮರವನ್ನು ಸಂಬೋಧಿಸಿ ಮಾತನಾಡಿದಂತೆ ಅನ್ಯಾಪದೇಶವಾದ ಗೀತವಾಕ್ಯಗಳನ್ನು ರಚಿಸಿಕೊಳ್ಳುವವನಾಗಿ ಆ ವಾಕ್ಯಗಳ ಧ್ವನ್ಯರ್ಥದಿಂದ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾದ ಪರಮಾದ್ವೈತ ವೇದಾಂತ ವಾಕ್ಯಗಳು ಅಮರಕ ನಾಮ ರಾಜದೇಹಾಂತರ್ಗತನಾದ ಯತಿವರನ ಮನಸ್ಸಿಗೆ ಸ್ಫುರಿಸುವಂತೆಯೂ ರಾಜನಿಗೆ ಹಿತವಾಗಿರುವಂತೆಯೂ ಸನಂದನನು ಹಾಡುತ್ತಲಿದ್ದನು. ಪುಷ್ಪಗಳಲ್ಲಿನ ಮಕರಂದದಲ್ಲಿ ಆಸಕ್ತರಾದ ಚಿತ್ತವೃತ್ತಿಯುಳ್ಳ ಎಲೆ ಭ್ರಮರವೇ, ನೀನು ಪರ್ವತಾಗ್ರದಲ್ಲಿನ ನಿನ್ನ ವಾಸಸ್ಥಳವನ್ನು ಬಿಟ್ಟು ಬಂದು ಇಲ್ಲಿ ಭ್ರಮೆಗೆ ಈಡಾಗಿರುವೆ. ನಿನ್ನ ಮನೆಯನ್ನು ಕಾದಿರುವ ನಿನ್ನವುಗಳಾದ ಭ್ರಮರಗಳು ನಿನ್ನನ್ನು ಹುಡುಕಿ ಕಾಣದೆ ಭ್ರಮಿಸುತ್ತಲಿರುವುವು. ಸಕಲ ವಸ್ತುಗಳ ಸಾರವನ್ನು ಅರಿಯುವುದರಲ್ಲಿ ಆಸಕ್ತ ಚಿತ್ತರಾದ ಗುರುವರನೇ, ನೀನು ಪರ್ವತ ಶಿಖರ ಪ್ರದೇಶದಲ್ಲಿ ನಿನ್ನ ದೇಹವನ್ನು ಬಿಟ್ಟು ಬಂದು ಈ ರಾಜ ದೇಹದಲ್ಲಿ ಭ್ರಮಿಸಿ ಇಲ್ಲಿರುವೆ. ನಿನ್ನ ದೇಹವನ್ನು ಕಾದಿರುವ ನಿನ್ನ ಶಿಷ್ಯರುಗಳು ನಿನ್ನನ್ನು ಅರಸಿ ಕಾಣದೆ ತೊಳಲುತ್ತಲಿರುವರು ಎಂದು ಊಹೆಯು. ಮಿಂಚಿನಂತೆ ನಶ್ವರವಾದ ಕಾಮಕಲೆಗಳಲ್ಲಿ ನೀನು ಆಸಕ್ತನಾಗಿ ಬಂದು ಇಲ್ಲಿ ವಿಹರಿಸುತ್ತಾ ನಿನ್ನ ಮೊದಲ ಮನೆಯನ್ನು ಮರೆತು ನಿನ್ನವರನ್ನು ವಂಚಿಸುತ್ತಿರುವ ನಡವಳಿಕೆಯು ಅತ್ಯಾಶ್ಚರ್ಯಕರವಾಗಿರುವುದು. ಕೇವಲ ಅಶಾಶ್ವತವಾದ ಮನ್ಮಥ ಕಲೆಗಳನ್ನು ಅರಿಯಬೇಕೆಂಬ ಅಭಿಪ್ರಾಯದಿಂದ ಬಂದ ನೀನು ಈ ರಾಜದೇಹದಲ್ಲಿ ವಿಹರಿಸುತ್ತಾ ವಿಪ್ರವರನಾದ ಶಿವಗುರುವಿನಿಂದುತ್ಪನ್ನವಾದ ನಿನ್ನ ಪೂರ್ವ ದೇಹವನ್ನು ಮರೆತು ನಿನ್ನವರಾದ ನಮ್ಮನ್ನು ವಂಚಿಸಿ ಇಲ್ಲಿರುವುದು ಎಲೈ ನರವರನೇ ಜಗತ್ತಿನಲ್ಲಿ ಪರಮಾಶ್ಚರ್ಯವಲ್ಲವೇ ಎಂದು ಭಾವವು. ಪೂರ್ವ ಶಶಾಂಕ ಸದೃಶ ಮುಖನಾದ ಮಹಾನುಭಾವನೆ, ನಿನ್ನ ಅಸದೃಶ ವೇದಾಂತ ತತ್ಪರತೆಯುಳ್ಳದಾಗಿದ್ದ ಪೂರ್ವ ಸ್ಥಿತಿಯಾದ್ಯಂತವನ್ನೂ ಮರೆತು ಈ ಪೂರ್ವವಾದ ಮಮತಾ ಪಾಶಬದ್ಧನಾಗಿರುವುದು ವಿಚಾರ ಮಾಡಿದಲ್ಲಿ ಸರ್ವಥಾ ಯೋಗ್ಯವಲ್ಲವು. ಅನೇಕ ವಿಧದಿಂದ ನಾವು ವಿಜ್ಞಾಪಿಸುತ್ತಲಿರುವುದನ್ನು ಎಲೈ ಅಸ್ಮರಣೆ ಅಂದರೆ ಅಕಾಮನೆ ಅತ್ಯಂತ ಹಿತಕರವಾದುದೆಂದು ಭಾವಿಸಿ ನಶ್ವರ ವ್ಯವಹಾರವನ್ನು ತೊರೆದು ಶಾಶ್ವತವಾದ ಪರಮಾರ್ಥ ಸ್ಥಿತಿಯನ್ನು ಸ್ಮರಿಸುವವನಾಗು. ವಿದ್ವಾಂಸರಾದವರು ವೇದ ಮುಖದಿಂದ ಮೂರ್ತಿರಾಶಿಯಂ ಭೇದಿಸಿ ಅನ್ಯವಲ್ಲದುದಾಗಿಯೂ ಗಂಧ ವಿಷಯ ದೂರವಾಗಿಯೂ ನಾಶರಹಿತವಾಗಿಯೂ ಅನಿತ್ಯ ರಸಾತೀತವಾಗಿಯೂ ಅನಾದಿಯಾಗಿಯೂ ಅಪಾರವಾದುದಾಗಿಯೂ ಮುಟ್ಟಲ್ಪಡತಕ್ಕುದಲ್ಲದಾಗಿಯೂ ಮೃತ್ಯು ಮುಖಕ್ಕೆ ದೂರವಾದುದಾಗಿಯೂ ಇರುವ ಯಾವ ವಸ್ತುವನ್ನು ತಮ್ಮ ಆತ್ಮಭಾವನೆಯಿಂದ ತಿಳಿಯುವರೋ ಅಂತಹ ಅನಾದಿ ಬ್ರಹ್ಮತತ್ವವು ಎಲೈ ರಾಜವರನೇ ನೀನಾಗಿರುವೆ. ವೇದ ಸಿದ್ಧವಾದ ಯಾವ ವಸ್ತುವು ಅನ್ನಮಯ ಕೋಶ ಸ್ವರೂಪವಾಗಿ ಆ ಕೋಶವೇ ಆಗಿರುವುದೆಂದು ಮೊದಲು ತೋರಿಬಂದು ತರುವಾಯ ಆ ಅನ್ನಮಯ ಕೋಶದಲ್ಲಿ ಅಶಾಶ್ವತತ್ವವು ಕಂಡುಬಂದುದರಿಂದ ಶಾಶ್ವತ ಬ್ರಹ್ಮವಸ್ತುವು ಅಶಾಶ್ವತವಾದ ಅನ್ನಮ ಕೋಶಾತೀತವಾದುದೆಂದು ತೋರಿಬರುವ ಅಭಿನ್ನವಾದ ಸ್ವಪ್ರಕಾಶಮಾನತೆಯಿಂದ ವಿರಾಜಿಸುವ ಈ ಶುದ್ಧ ತತ್ವವು ಎಲೈ ರಾಜಶ್ರೇಷ್ಠನೇ ನೀನಾಗಿರುವೆ.
ಯಾವ ತತ್ವವು ಪ್ರಾಣಮಯ ಕೋಶವೆಂದು ತಿಳಿಯಬಂದು ಪ್ರಾಣಮಯ ಕೋಶದ ನಿಶ್ಚೈತನ್ಯತೆಯನ್ನು ಜಾಣತನದಿಂದ ತಿಳಿದ ಬಳಿಕ ಆ ಜಡವಾದ ತತ್ವವು ಪ್ರಾಣಮಯ ಕೋಶಾತೀತವಾದುದೆಂದು ತೋರಿ ಬರುವುದಾಗಿ ಯಾವತ್ತಿಗೂ ಅಪದೆಸೆಯನ್ನು ಹೊಂದುವುದಾಗಿ ಹೇತುವಾದಿಗಳ ದುಸ್ತರ್ಕಕ್ಕೆ ಅಗಮ್ಯವಾಗಿ ವಿಭ್ರಾಜಿಸುತ್ತಲಿರುವುದೋ ಅಂತಹ ನಾಶರಹಿತವಾದ ಪರತತ್ವವು ಎಲೈ ರಾಜಸಿಂಹನೇ ನೀನೇ ಆಗಿರುವೆ. ಯಾವ ತತ್ವವು ಮನೋಮಯ ಕೋಶವೆಂದು ಭರವಸಿಕೆಯು ತೋರಿ ಅಂತಹ ಮನೋಮಯ ಕೋಶವು ವಿಚಾರದಿಂದೊಡಗೂಡಿರುವುದೆಂದು ತಿಳಿದ ಬಳಿಕ ನಿರ್ವಿಕಾರ ಬ್ರಹ್ಮತತ್ವವು ಸವಿಕಾರ ಮನೋಮಯ ಕೋಶದಿಂದ ಅತೀತವಾದುದೆಂದು ಭಾಸವಾಗಲು ಪರಮ ಪಂಡಿತರುಗಳಿಂದ ನಿರಂತರವೂ ಆತ್ಮರೂಪಿನಿಂದ ಭಾವಿಸಲ್ಪಡುತ್ತಿರುವುದೋ ಅಂತಹ ಪರಮ ಪೂಜ್ಯವಾದ ತತ್ವವು ಎಲೈ ರಾಜೋತ್ತಮನೇ ನೀನೇ ಆಗಿರುವೆ. ಯಾವ ತತ್ವವು ವಿಜ್ಞಾನಮಯ ಕೋಶವೇ ನಿಜವೆಂದು ಮೊದಲು ತೋರಿ ಬಂದು ಅನಂತರ ವಿಜ್ಞಾನಮಯ ಕೋಶವು ವಿಲಯಾವಸ್ಥೆಯನ್ನೈದುವುದು ತೋರಿ ಬರಲು ವಿಲಯ ದೂರವಾದ ಪರಬ್ರಹ್ಮ ತತ್ವವು ವಿಲಯಾವಸ್ಥೆಯಿಂದೊಡಗೂಡಿದ ವಿಜ್ಞಾನಮಯ ಕೋಶದಿಂದ ಅತೀತವಾಗಿರುವುದೆಂದು ಬುಧವರರಿಂದ ಭಾವಿಸಲ್ಪಡುತ್ತಿರುವುದೋ ಅಂತಹ ಪರಬ್ರಹ್ಮ ತತ್ವವು ಎಲೈ ರಾಜಹಂಸನೇ ನೀನೇ ಆಗಿರುವೆ. ಯಾವ ತತ್ವವು ಆನಂದಮಯ ಕೋಶವೆಂದು ಮನಸ್ಸಿಗೆ ತೋರಿ ಆನಂದಮಯ ಕೋಶಕ್ಕೆ ಒಂದಾವರ್ತಿ ಭಾಸವಾಗುವ ಮತ್ತೊಂದಾವರ್ತಿ ತೋರದಿರುವ ಕಾದಾಚಿತ್ಕತೆಯ ದೋಷ ಪ್ರಾಪ್ತಿಯು ತಿಳಿದ ನಂತರ ಇಂತಹ ದೋಷಯುಕ್ತವಾದ ಆನಂದಮಯ ಕೋಶದಿಂದ ನಿತ್ಯಾನಂದ ರೂಪವಾದ ಬ್ರಹ್ಮವು ಅತೀತವಾದುದೆಂದು ವ್ಯಕ್ತವಾಗುವುದು. ಹಾಗೆ ವ್ಯಕ್ತವಾಗುವ ಯಾವ ತತ್ವವನ್ನು ಮಹನೀಯರಾದ ವಿದ್ವಾಂಸರು ಭಾವಿಸುವರೋ ಆ ನಿಜ ತತ್ವವೇ ಎಲೈ ರಾಜಪುಂಗವನೇ ನೀನೇ ಆಗಿರುವೆ. ವಿಷಯ ಸುಖಾಪೇಕ್ಷೆ ಎಂಬ ವಿಷಮವಾದ ಪ್ರದೇಶಕ್ಕೆ ಸ್ವೇಚ್ಛೆಯಿಂದ ಓಡುತ್ತಲಿರುವ ಇಂದ್ರಿಯಗಳೆಂಬ ತುಂಟ ಕುದುರೆಗಳನ್ನು ಅವುಗಳು ಹೋಗುವ ಮಾರ್ಗಕ್ಕೆ ಬಿಡದೆ ಧೀರರಾದವರು ದೋಷ ದರ್ಶನವೆಂಬ ಚಾವಟಿಯಿಂದ ಹೊಡೆದು ಆ ಕುದುರೆಗಳನ್ನು ಸ್ವಾಧೀನಪಡಿಸಿಕೊಳ್ಳುವವರಾಗಿ ಯಾವ ಪರಮಾತ್ಮನೆಂಬ ಶಂಕುವಿಗೆ ಬಿಗಿದು ನಿಲ್ಲಿಸುವರೋ ಆ ಪರತತ್ವವು ಎಲೈ ರಾಜಕಂಠೀರವನೇ ನೀನೇ ಆಗಿರುವೆ. ಭ್ರಮಣೆಯಿಂದೊಡಗೂಡಿದ ಜ್ಞಾನೇಂದ್ರಿಯಗಳ ವಿಕಾರಮಯವಾದ ಚೇಷ್ಟೆಗಳಿಂದೊಡಗೂಡಿದ ಜಾಗೃತಾವಸ್ಥೆಗೂ ಮನವಿ ಮುಂತಾದ ಕರಣ ವಿಕಾರಮಯವಾದ ಸ್ವಪ್ನಾವಸ್ಥೆಗೂ ಈ ಎರಡು ಬಗೆಯ ವಿಕಾರವೂ ಇಲ್ಲದೆ ಅನುಭವಿಸಿದಾಗ್ಯೂ ಇಂತಹುದೆಂದು ತಿಳಿಯಬಾರದ ಸುಷುಪ್ತಿ ಎಂಬ ಅವಸ್ಥೆಗೂ ಕಾರಣನಾದಾಗ್ಯೂ ಆ ಅವಸ್ಥೆಗಳೂ ಅಲ್ಲದೆ ಅವಸ್ಥಾತ್ರಯದ ಚೇಷ್ಟೆಗೆ ಲೇಪನೂ ಅಲ್ಲದೆ ನಾನಾ ವಿಧವಾದ ಹೂವುಗಳಿಂದೊಡಗೂಡಿದ ಸರಕ್ಕೆ ಕಾರಣವಾಗಿರುವ ಹೂವಲ್ಲದೆ ಹೂವಿನೊಡನೆ ಕಂದದೇ ಇರುವ ನಾರಿನಂತೆ ವಿರಾಜಿಸುತ್ತಲಿರುವ ಸರ್ವಾಧಾರ ತತ್ವವು ಎಲೈ ರಾಜೋತ್ತಂಸನೇ ನೀನಾಗಿರುವೆ. ಹಾರ ಪದಕ ಕಿರೀಟ ಮೊದಲಾದ ನಾನಾ ವಿಧಗಳ ಆಭರಣಗಳ ಆಕಾರಗಳನ್ನು ತಾಳಿರುವುದಾಗಿ ಬಂಗಾರವು ಒಂದೇ ಹೇಗೆ ವಿರಾಜಿಸುತ್ತಲಿರುವುದೋ ಹಾಗೆ ಲೋಕದಲ್ಲಿ ವಿಶ್ರುತವಾದ ಅನೇಕ ತತ್ವಾಕಾರಗಳಿಂದೊಡಗೂಡಿ ಪ್ರಕಾಶಿಸುತ್ತಲಿರುವ ನಿರ್ವಿಕಾರ ಬ್ರಹ್ಮತತ್ವವು ಎಲೈ ರಾಜಾಧಿರಾಜನೇ ನೀನಾಗಿರುವೆ. ಈ ಶರೀರಾಂತರ್ಗತವಾದ ಪರಮ ಚೈತನ್ಯ ವಸ್ತುವಾದ ನಾನೇ ಬಹಿರಾಕಾಶದಲ್ಲಿ ಸಂಚರಿಸುತ್ತಲಿರುವ ಸೂರ್ಯಮಂಡಲ ಮಧ್ಯದಲ್ಲಿ ತೋರುವ ತೇಜೋ ರಾಶಿಯು ಈ ತೇಜೋ ನಿಧಿಯಾದ ನಾನೇ ದೇಹದಲ್ಲಿನ ಹೃದಯಾಕಾಶ ಮಧ್ಯದಲ್ಲಿ ವಿರಾಜಿಸುವ ಸಚ್ಚಿದಾನಂದಮಯವು ನಿಶ್ಚಯವು ಎಂದು ವೇದಾಂತ ವೇತ್ತಿಗಳು ತಿಳಿದು ಯುವ ಪರತರ ಶ್ರೇಷ್ಠತಮ ಬ್ರಹ್ಮವನ್ನು ಧ್ಯಾನಿಸುತ್ತಲಿರುವರೋ ಆ ಪರಮ ತತ್ವವು ಎಲೈ ರಾಜೋತ್ಕೃಷ್ಟನೇ ನೀನಾಗಿರುವೆ. ನಿಗಮ ಮಾರ್ಗವನ್ನನುಸರಿಸಿ ಸಂತೋಷ ಚಿತ್ತದಿಂದ ಯಾವಾಗಲೂ ಉತ್ತಮವಾದ ದಾನಗಳನ್ನು ಸತ್ಪಾತ್ರದಲ್ಲಿ ಎಸಗುವವರಾಗಿಯೂ ವಿಶೇಷವಾದ ಧರ್ಮ ಕಾರ್ಯಗಳನ್ನು ವಿಶ್ವಾಸದಿಂದ ಆಚರಿಸುವವರಾಗಿಯೂ ಇರುವ ನಿರ್ಮಲ ಚಿತ್ತರಾದ ಬ್ರಾಹ್ಮಣೋತ್ತಮರು ನಿಷ್ಕಾಮ ಮನಸ್ಕರಾಗಿ ಯಾವ ಬ್ರಹ್ಮ ತತ್ವವನ್ನು ಬಿಡದೆ ಧ್ಯಾನಿಸುತ್ತಲಿರುವರೋ ಆ ಸ್ವಪ್ರಕಾಶಮಾನ ತತ್ವವು ಎಲೈ ರಾಜಕುಲದೀಪನೇ ನೀನೇ ಆಗಿರುವೆ. ಸರ್ವೋತ್ತಮವಾದ ಶಾಂತತೆಯನ್ನು ಇಂದ್ರಿಯ ನಿಗ್ರಹ ಶಕ್ತಿಯೇ ಮೊದಲಾದ ಅನೇಕ ವಿಧವಾದ ಮುಮುಕ್ಷತೆಯ ಲಕ್ಷಣಗಳನ್ನು ಅನೇಕವಾದ ಪ್ರಯತ್ನದಿಂದ ಹೊಂದಿರುವ ವಿಶೇಷ ಬುದ್ಧಿಶಾಲಿಗಳು ಯಾವ ಸುತತ್ವವನ್ನು ಒಂದಾವರ್ತಿ ತಾವು ತಿಳಿದು ನಿರ್ಮಲವೂ ನಿಶ್ಚಲವೂ ಆದ ಮೋಕ್ಷ ಸಾಮ್ರಾಜ್ಯವನ್ನು ಹೊಂದಿದ ಬಳಿಕ ಮತ್ತೆ ಭ್ರಮೆಯಿಂದ ಯುಕ್ತವಾದ ಜನನಾದಿ ವಿಕಾರಗಳಿಗೆ ಸಿಲುಕದಿರುವರೋ ಅಂತಹ ನಿರ್ಮಲವಾದ ಸರ್ವೋತ್ತಮವೂ ಅದ್ವಿತೀಯವೂ ಅಪರವೂ ಆದ ಬ್ರಹ್ಮಾನಂದ ತತ್ವವು ಎಲೈ ರಾಜಮಾರ್ತಾಂಡನೇ ನೀನೇ ಆಗಿರುವೆ.
ಈ ತರದಿಂದ ಪದ್ಮಪಾದಾಚಾರ್ಯನು ರಾಜಸಭೆಯಲ್ಲಿ ರಾಗಾಲಾಪದಿಂದ ಸಭಾಸದರೆಲ್ಲರಿಗೂ ಪರಮಾನಂದವನ್ನುಂಟು ಮಾಡುತ್ತಾ ಸರ್ವೋತ್ತಮವಾದ ತತ್ವಮಸಿ ಮುಂತಾದ ವೇದಾಂತ ವಾಕ್ಯಗಳು ರಾಜದೇಹಾಂತರ್ಗತನಾದ ಶ್ರೀ ಶಂಕರಯತೀಶ್ವರನ ಮನಸ್ಸಿಗೆ ಸ್ಮರಣೆಯುಂಟಾಗುವಂತೆ ಪದ್ಯಗಳನ್ನು ರಚಿಸಿ ಮನೋಹರವಾಗಿ ಹಾಡಿದನು. ಹೀಗೆ ಹಾಡುತ್ತಲಿರಲು ಪ್ರತಾಪಶಾಲಿಯಾದ ಅಮರಕ ರಾಜನ ರೂಪವನ್ನಾಂತಿರುವ ಮನ್ಮಥಾಂತಕನಾದ ಯತಿವರನು ಸನಂದನನು ಹಾಡಿದ ಸಾಹಿತ್ಯಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿದವನಾಗಿ ಸಂತೋಷವಂತಾಳಿ ತನ್ನ ಶಿಷ್ಯರ ಸೂಕ್ಷ್ಮವಾದ ಚತುರತೆಯ ಕಾರ್ಯಕ್ಕೆ ಮೆಚ್ಚಿದವನಾಗಿ ತರುವಾಯ ಮುಂದೆ ತಾನು ಮಾಡಬೇಕಾದ ಕಾರ್ಯವನ್ನು ಶಾಂತ ಮನಸ್ಕನಾಗಿ ನಿರ್ಧರಿಸಿದನು. ನಾನು ಅನುರಾಗಯುಕ್ತನಾಗಿ ಈ ಅಮರಕ ರಾಜನ ದೇಹವನ್ನು ಪ್ರವೇಶಿಸಿ ಇಲ್ಲಿನ ಸ್ತ್ರೀಯರೊಡನಿದ್ದು ಕಾಮಕಲಾ ಕಲಾಪಗಳನ್ನೆಲ್ಲ ಸಮಗ್ರವಾಗಿ ತಿಳಿದುದಾಯಿತು. ಇನ್ನು ಕಮಲ ಸಂಭವಾಂಶ ಸಂಭವನಾದ ಮಂಡನ ಮಿಶ್ರನ ಮಂದಿರವನ್ನು ಸೇರಿ ಅಲ್ಲಿ ಆತನ ಪತ್ನಿಯಾದ ಉಭಯ ಸರಸ್ವತೀ ದೇವಿಯನ್ನು ವಾಗ್ವಾದದಲ್ಲಿ ಗೆಲ್ಲುವೆನು. ಹೀಗೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ತಾನು ಕೇಳುತ್ತಲಿದ್ದ ದಿವ್ಯವಾದ ಗಾನದ ಸೋಂಪಿನಿಂದ ಮೂರ್ಛೆಗೆ ಸಂದವನಂತೆ ಮೈ ಮರೆದೊರಗಿ ಅಮರಕ ರಾಜನ ದೇಹದ ಬ್ರಹ್ಮರಂಧ್ರ ಪ್ರದೇಶದಿಂದ ಬಾಲಚಂದ್ರಮೌಳಿಯು ಹೊರಟು ಅಲ್ಲಿಂದ ತಾನು ತನ್ನ ಪರಮ ಪಾವನವಾದ ಪೂರ್ವ ದೇಹವನ್ನು ಬಿಟ್ಟಿದ್ದ ಪ್ರದೇಶಕ್ಕಾಗಿ ಸೂಕ್ಷ್ಮ ರೂಪಿನಿಂದ ತನ್ನ ಕರಣಗಳಿಂದೊಡಗೂಡಿ ಬಂದನು. ಈ ಪ್ರಕಾರವಾಗಿ ಗಿರಿಶಿಖರ ಪ್ರಾಂತ್ಯವಂ ಸೇರಿ ಅಲ್ಲಿನ ಗುಹೆಯಲ್ಲಿನ ಪೂರ್ವ ದೇಹವನ್ನು ಬ್ರಹ್ಮರಂಧ್ರ ಪ್ರದೇಶದಿಂದ ಪ್ರವೇಶಿಸಿ ತದ್ದೇಹದ ಸಮಸ್ತ ಅಂಗೋಪಾಂಗಗಳಲ್ಲಿಯೂ ವ್ಯಾಪಿಸಿದನು. ಆ ವೇಳೆಗೆ ಅಮರಕ ರಾಜನ ಮಂತ್ರಿಗಳಿಂದ ನೇಮಿಸಲ್ಪಟ್ಟಿದ್ದ ದೂತರು ಅಲ್ಲಲ್ಲಿ ದೊರೆತ ಶವಗಳಿಗೆ ಬೆಂಕಿಯನ್ನು ಹತ್ತಿಸಿ ಬರುತ್ತಲಿದ್ದವರು ಈ ಗಿರಿ ಪ್ರಾಂತ್ಯದಲ್ಲಿ ಅಗ್ನಿಯನ್ನು ಹೊತ್ತಿಸಿರಲು ಅಗ್ನಿಯು ಪರ್ವತದ ಸುತ್ತಲೂ ಆವರಿಸಿ ಅತಿ ರಭಸದಿಂದ ಉರಿಯಲಾರಂಭಿಸಿದ್ದಿತು. ಅಗ್ನಿಯು ಬಹಳವಾಗಿ ಹೆಚ್ಚಿ ಗಿರಿಯನ್ನು ಬಳಸಿಕೊಂಡು ಬೆಟ್ಟದ ಸುತ್ತಣ ಕಾಡಿನ ಸಕಲ ವೃಕ್ಷಗಳನ್ನೂ ಉರಿಸಿ ಹೊಗೆಯು ಹೊರಳಿಯು ಅಂತರಿಕ್ಷವಂ ಸೇರುತ್ತಲಿರಲು ಗುಹೆಗಳಲ್ಲಿ ನುಗ್ಗಿ ಭುಗಿಸುತ್ತಲೂ ಭಯಂಕರವಾದ ರಭಸವಂ ತೋರಿ ಕಾಡಿನ ಎಲ್ಲ ಮೃಗ ಪಕ್ಷಿಗಳನ್ನು ಧಗಧಗನೆ ಉರಿಸುತ್ತಲೂ ಸಮಸ್ತ ದಿಕ್ಕುಗಳಿಗೂ ಭಯವನ್ನುಂಟು ಮಾಡುತ್ತಲಿದ್ದಿತು. ಚಂದ್ರಚೂಡನಾದ ಶ್ರೀಶಂಕರ ಯತೀಶ್ವರನು ತನ್ನ ಪೂರ್ವ ದೇಹವನ್ನು ಪ್ರವೇಶಿಸಿ ಗುಹೆಯನ್ನು ಬಿಟ್ಟು ಹೊರಗೆ ಬಂದು ಗಿರಿಯನ್ನಾವರಿಸಿರುವ ಕಾಡು ಕಿಚ್ಚಿನ ಹೆಚ್ಚಿಗೆಯನ್ನು ನೋಡಿ ಮನಸ್ಸಿನಲ್ಲಿ ನಗುತ್ತಾ ಪೂರ್ವದಲ್ಲಿ ವಜ್ರಮಯವಾದ ಕಂಬವನ್ನು ಭೇದಿಸಿಕೊಂಡು ಪ್ರಾದುರ್ಭವಿಸಿ ದೈತಾಧಮನಾದ ಹಿರಣ್ಯಕನನ್ನು ಕೊಂದು ಆತನ ಪುತ್ರನಾದ ಪ್ರಹ್ಲಾದನನ್ನು ಉದ್ಧರಿಸಿದ ದೇವದೇವನೂ ಮೋಕ್ಷದಾತನೂ ಆದ ಶ್ರೀ ಲಕ್ಷ್ಮೀ ನೃಸಿಂಹವನ್ನು ಸ್ತುತಿಸತೊಡಗಿದನು. ಸಂಪದ್ಯುಕ್ತವಾದ ಕ್ಷೀರ ಸಮುದ್ರವನ್ನು ಮಂದಿರವನ್ನಾಗಿ ಉಳ್ಳವನು, ಹಸ್ತದಿಂದ ಧರಿಸಲ್ಪಟ್ಟ ದಿವ್ಯವಾದ ಚಕ್ರಾಯುಧವುಳ್ಳವನು, ಪರಮ ಸುಜ್ಞಾನಿಯಾದ ಆದಿಶೇಷದಿಂದ ಧರಿಸಲ್ಪಟ್ಟ ದಿವ್ಯಕಾಂತಿಯುಕ್ತ ಶರೀರವುಳ್ಳವನು, ಸಕಲ ಯೋಗಾಧೀಶನೂ ದಯಾ ಸಮುದ್ರನೂ ಸಕಲೇಷ್ಟಾರ್ಥ ಪ್ರದಾಯಕನು, ಶಾಶ್ವತ ಶರಣ್ಯನು, ದಾಟಲತಿ ದುಸ್ತರವಾದ ಭವ ಸಮುದ್ರವನ್ನು ದಾಟುವ ಸಾಧನಾ ಸ್ವರಪನೂ ಆದ ಮಹಾನುಭಾವನೆ ಲಕ್ಷ್ಮೀ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ಬ್ರಹ್ಮ, ರುದ್ರ, ಇಂದ್ರ, ಭಾಸ್ಕರ ಮುಂತಾದ ಅನಂತ ದೇವತೆಗಳಿಂದ ಧರಿಸಲ್ಪಟ್ಟ ರತ್ನ ಖಚಿತವಾದ ಕಿರೀಟಗಳ ಸಾಲಿನಿಂದ ಅಲಂಕರಿಸಲ್ಪಟ್ಟ ಸ್ವಕೀಯವಾದ ಪಾದ ಕಮಲಗಳ ನಿರ್ಮಲ ಕಾಂತಿಯಿಂದ ಪರಿಶೋಭಿಸುತ್ತಲಿರುವ ಮಹಾತ್ಮನೇ, ತಾರಾಕಾಂತನಾದ ಅಮೃತ ಕಿರಣನ ಸಹೋದರಿಯಾದ ರಮಾದೇವಿಯ ಹೃತ್ಕಮಲ ಯುಗ್ಮ ಪ್ರಾಂತ್ಯದಲ್ಲಿ ನಿರಂತರ ಸಂಚರಿಸುವ ರಾಜಹಂಸನಾದ ವಿಜಯಪ್ರದಾಯಕ ಶ್ರೀ ಲಕ್ಷ್ಮೀ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ಸಂಸಾರವೆಂಬ ಘೋರಾರಣ್ಯದಲ್ಲಿ ಸಂಚರಿಸುತ್ತಾ ವಿಕಾರಮಯವಾದ ಕಾಮವೇ ಮುಂತಾದ ಕ್ರೂರತರ ಮೃಗಗಳ ಮಧ್ಯದಲ್ಲಿ ಸಿಕ್ಕಿ ನೆರಳುತ್ತಲೂ ನೀಚವಾದ ಮತ್ಸರಾದಿ ವಿಕಾರಗಳೆಂಬುವ ಅದ್ಭುತವಾದ ಬಿಸಿಲಿನ ಬೇಗೆಯಲ್ಲಿ ಬೇಯುತ್ತಲೂ ಬಹುಮಟ್ಟಿಗೆ ನೊಂದಿರುವೆನು. ದೇವದೇವನಾದ ಶ್ರೀ ಲಕ್ಷ್ಮೀ ನೃಸಿಂಹನೇ, ನನ್ನ ವಿಷಯದಲ್ಲಿ ದಯೆ ತೋರಿ ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ಸಂಸಾರವೆಂಬ ಅತ್ಯಂತ ಆಳವಾದ ಹಾಳುಬಾವಿಯಲ್ಲಿ ಬಿದ್ದು ದುಃಖ ಪರಂಪರೆಯೆಂಬ ದುಷ್ಟ ಸರ್ಪಗಳು ಮುತ್ತಿ ಕಡಿಯುತ್ತಲಿರಲು ಬಹುನೊಂದು ಎಲೈ ಪರಮ ಶಿವಸಖನೇ, ಅತ್ಯಂತ ದೈನ್ಯದಿಂದ ಗೋಳಿಡುತ್ತಲಿರುವೆನು. ಕೃಪಾಸಾಗರನಾದ ಶ್ರೀ ಲಕ್ಷ್ಮೀ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ದುಷ್ಟವಾದ ಸಂಸಾರವೆಂಬ ಭಯಂಕರವಾದ ಕೃಷ್ಣ ಸರ್ಪನ ಬಾಯಿಯ ಅತ್ಯುಗ್ರವಾದ ವಿಷದಿಂದ ದಗ್ಧವಾಗುತ್ತಲಿರುವ ಶರೀರದಿಂದ ಒಡಗೂಡಿರುವೆನು. ಗರುಡ ವಾಹನನು, ಮುರಾಸುರಾಂತಕನು, ಜಲಧರ ಶ್ಯಾಮಲಾಂಗನು, ಕಾಲನಂ ಜಯಿಸಿದವನೂ ಆದ ಲಕ್ಷ್ಮೀ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು.
ಭಯಂಕರವಾದ ಸಂಸಾರ ರೂಪಿನ ಕಾಡು ಕಿಚ್ಚಿನಿಂದ ಉತ್ಪನ್ನವಾದ ವಿಪರೀತ ಹೊಗೆಯ ದೆಸೆಯಿಂದ ಈ ನನ್ನ ದೇಹದ ರೋಮಗಳೆಲ್ಲವೂ ಅರೆಬೆಂದು ಹೋಗುತ್ತಿರುವುದು. ಈ ಬಾಧೆಯನ್ನು ಪರಿಹರಿಸಿ ನನ್ನನ್ನು ರಕ್ಷಿಸುವ ಸಮರ್ಥನೂ ನೀನಲ್ಲದೆ ಬೇರೊಬ್ಬನಿಲ್ಲವಾಗಿ ದೇವದೇವೋತ್ತಮನಾದ ಲಕ್ಷ್ಮೀ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ಇಂದ್ರಿಯಗಳ ಇದರ ಸುಖದ ಆಸೆಯಿಂದ ಈ ದುಸ್ತರವಾದ ಸಂಸಾರದಲ್ಲಿ ಮುಳುಗಿದ ನಾನು ಬಲೆಗೆ ಸಿಲುಕಿದ ಮೀನಿನಂತೆ ಬಹುವಾಗಿ ನೊಂದಿರುವೆನು. ಇಂಥ ಅಪಾರವಾದ ಕಷ್ಟಕ್ಕೆ ಗುರಿಯಾದ ನನ್ನ ವಿಷಯವನ್ನು ಮನಸ್ಸಿಗೆ ತಂದುಕೊಂಡು, ಎಲೈ ಕ್ಷೀರ ಸಮುದ್ರವಾಸಿಯಾದ ದಯಾಸಮುದ್ರನೇ, ಲಕ್ಷ್ಮೀ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ಬಹು ಕಷ್ಟ ಪರಂಪರೆಗಳಿಂದೊಡಗೂಡಿದ ಸಂಸಾರವೆಂಬ ದುಷ್ಟವಾದ ಮದ್ದಾನೆಗೆ ಸಿಕ್ಕಿ ನನ್ನ ದೇಹವೆಲ್ಲವೂ ಜರ್ಜರಿತವಾಗಿ ಹೋಗಿರುವುದು. ಸಕಲ ದುಃಖಾಪಹರನು ಶಿಷ್ಟ ಪರಿಪಾಲಕನೂ ಆದ ಸ್ವಾಮಿಯೇ, ಮರಣ ಜನನವೆಂಬ ಅನಿಷ್ಟವಾದ ಭಯಕ್ಕೆ ಒಳಪಟ್ಟಿರುವೆನು. ಸರ್ವೋತ್ತಮನಾದ ಲಕ್ಷ್ಮೀ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ಅಜ್ಞಾನ ರೂಪವಾದ ಪರೆ ಬೆಳೆದು ಕಣ್ಣುಗಳ ಶಕ್ತಿಯು ಅಡಗಿದ ಕುರುಡನಾದ ನನ್ನ ವಿವೇಕವೆಂಬ ಸಂಪತ್ತುಗಳು ಇಂದ್ರಿಯಗಳೆಂಬ ಕಳ್ಳರಿಂದ ಅಪಹರಿಸಲ್ಪಟ್ಟಿರುವುದಾಗಿ ದುಃಖ ಭಾಜನನಾದ ನಾನು ಮಾರ್ಗ ತಪ್ಪಿ ವಿಪರೀತವಾದ ಮೋಹವೆಂಬ ಬಾವಿಯಲ್ಲಿ ಬಿದ್ದಿರುವೆನು. ಈ ನನ್ನ ಮೊರೆಯನ್ನು ಲಾಲಿಸಿ ಪರಮದಯಾಕರನಾದ ಲಕ್ಷ್ಮೀ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ಚತುರ್ಮುಖನಾದ ಬ್ರಹ್ಮನಿಗೆ ಜನ್ಮಸ್ಥಾನವಾದ ನಾಭಿ ಕಮಲವುಳ್ಳವನೇ, ಸಕಲ ದೇವಾಧ್ಯಕ್ಷನೇ, ಸುಂದರವಾದ ಕೇಶಗಳಿಂದ ವಿರಾಜಿಸುತ್ತಲಿರುವ ಮಹಾನುಭಾವನೇ, ನಿರ್ಮಲವಾದ ಚರಿತ್ರೆಯುಳ್ಳವನೇ, ರಮಾನಾಥನೇ, ಇಂದ್ರನೇ ಮೊದಲಾದ ಸಮಸ್ತ ಸುರರಿಂದ ವಂದನೆಯನ್ನಂಗೀಕರಿಸುವ ದಿವ್ಯ ಪಾದಪೀಠನೇ, ಸಕಲ ವೇದ ಸ್ವರೂಪನೇ, ಅಜ್ಞಾನ ದೂರನಾದವನೇ, ಪುಂಡರೀಕಾಕ್ಷನೇ, ನಿರಂತರ ತಪೋನಿಷ್ಠರಾದ ಸಕಲ ಮುನಿಜನಗಳ ನಿರ್ಮಲವಾದ ಮನಸ್ಸೆಂಬ ಕಮಲಗಳ ಸಾಲಿನಲ್ಲಿ ಸಂಚರಿಸುವ ರಾಜಹಂಸ ಸ್ವರೂಪನೇ, ಲಕ್ಷ್ಮೀ ಪ್ರಾಣವಲ್ಲಭನಾದ ನೃಸಿಂಹನೇ, ನನಗೆ ಹಸ್ತಾವಲಂಬನವನ್ನು ದಯಪಾಲಿಸು. ಈ ವಿಧದಿಂದ ಶ್ರೀಶಂಕರ ಭಗವತ್ಪಾದಾಚಾರ್ಯನು ರಾಕ್ಷಸ ಕುಲಾಂತಕನಾದ ಲಕ್ಷ್ಮೀ ನೃಸಿಂಹಸ್ವಾಮಿಯನ್ನು ಹಸ್ತಾವಲಂಬನವನ್ನು ದಯಪಾಲಿಸೆಂದು ನಾನಾ ವಿಧವಾಗಿ ಪ್ರಾರ್ಥಿಸುತ್ತಿರಲು ಅದ್ಭುತವಾಗಿ ತೋರುತ್ತಲಿದ್ದ ಅಗ್ನಿಜ್ವಾಲೆಯು ಒಡನೆಯೇ ಶಾಂತವಾಯಿತು. ತರುವಾಯ ಕಾಲಾಂತಕನಾದ ಯತಿವರೆಣ್ಯನು ಸಕಲ ದೇವ ಸಮೂಹವು ಸಂತೋಷದಿಂದ ನಲಿದಾಡುತ್ತಿರಲು ಗುಹೆಯಿಂದ ಈಚೆಗೆ ದಯಮಾಡಿದನು. ಲೋಕವನ್ನೆಲ್ಲ ಆವರಿಸಿಕೊಂಡಿರುವ ಕತ್ತಲೆಯ ಸಮೂಹವನ್ನು ತನ್ನ ವಿಸ್ತಾರವಾದ ಕಿರಣಗಳಿಂದ ಕತ್ತರಿಸಿ ಪ್ರಕಾಶಮಾನತೆಯಿಂದ ವಿರಾಜಿಸುವ ಭಗರ್ವ ಭಾಸ್ಕರ ದೇವನೋಪಾಧಿಯಲ್ಲಿ ದೇವದೇವಾಧೀಶ ನಮಸ್ಕೃತ ಪಾದ ಸರಸೋರುಹನು ರಮಮಾಧವನು ಪರಾತ್ಪರನೂ ಆದ ಶ್ರೀ ನೃಸಿಂಹದೇವನ ನಿರ್ಮಲ ನಾಮ ಸ್ಮರಣಾ ಬಲದಿಂದ ಯತಿ ಸಂಕುಲವೆಂಬ ಪದ್ಮ ಸಮೂಹಕ್ಕೆ ಭಾಸ್ಕರ ಸ್ವರೂಪನಾದ ಶ್ರೀಶಂಕರ ಯತಿವರನು ಭಯಂಕರವಾದ ಅಗ್ನಿಜ್ವಾಲೆಯನ್ನು ಪರಿಹರಿಸಿಕೊಳ್ಳುವವನಾಗಿ ಪ್ರಕಾಶಿಸುತ್ತಾ ಪರ್ವತ ಶಿಖರ ಪ್ರದೇಶದಲ್ಲಿದ್ದನು. ಆ ಕಡೆಯಲ್ಲಿ ಅಮರಕರಾಜನ ಪತ್ನಿಯರು ರಾಜೋತ್ತಮನಾದ ಅಮರಕನಿಗೆ ಮರಣ ಪ್ರಾಪ್ತಿಯಾಗಿರುವುದನ್ನು ತಿಳಿದು ತರುವಾಯ ಬಹಳ ದುಃಖಾತುರತೆಯಿಂದೊಡಗೂಡಿದ ಆತನಿಗೆ ಉತ್ತರ ಕ್ರಿಯೆಗಳನ್ನು ಯಥಾವಿಧಿಯಾದಿ ಆಚರಿಸುವವರಾದರು. ಅಲ್ಲಿ ಗಾಯಕ ವೇಷದಿಂದಿದ್ದ ಸನಂದನಾದಿಗಳೆಲ್ಲರೂ ಕೃತಕ ವೇಷವನ್ನು ತ್ಯಜಿಸಿ ಸಂತೋಷದಿಂದ ಹೊರಟು ಗುರು ಸಂದರ್ಶನಾರ್ಥವಾಗಿ ಬಂದರು. ಹೀಗೆ ಪದ್ಮಪಾದನೆ ಮೊದಲಾದ ಸಕಲರು ಅಮರಕನ ರಾಜಧಾನಿಯಿಂದ ಹೊರಟು ಗಿರಿ ಪ್ರದೇಶವನ್ನು ಸೇರಿ ಗುಹೆಯಿಂದ ಹೊರಕ್ಕೆ ದಯಮಾಡಿ ನಿಂತಿರುವ ಗುರುವರ ಶ್ರೀ ಶಂಕರಮೂರ್ತಿಯ ಚರಣಾರವಿಂದ ಸಂದರ್ಶನೋತ್ಸವದಿಂದ ಆನಂದ ಭರಿತರಾಗಿ ಅಭಿವಂದಿಸುತ್ತಲಿರಲು ಅವರುಗಳನ್ನು ಶಾಂತರೂಪನಾದ ಯತಿವರ ಚಂದ್ರಮೌಳಿಯು ಪ್ರೀತಿಯಿಂದ ಸಂಭ್ರಮಗೊಳಿಸಿ ಸಕಲ ಶಿಷ್ಯರಿಂದೊಡಗೂಡಿ ಆ ಗಿರಿ ಪ್ರದೇಶದಿಂದ ಪ್ರಯಾಣ ಮಾಡಿದನು. ಈ ಪ್ರಕಾರವಾಗಿ ಸರ್ವರಿಂದೊಡಗೂಡಿ ಪರ್ವತ ಪ್ರಾಂತ್ಯದಿಂದ ತೆರಳಿ ಗಗನೇಚರ ಮಾರ್ಗದಿಂದ ಪ್ರಯಾಣ ಬೆಳೆಸಿ ಬ್ರಾಹ್ಮಣ ಶ್ರೇಷ್ಠನಾದ ಮಂಡನ ಮಿಶ್ರ ಪಂಡಿತನು ವಾಸ ಮಾಡುತ್ತಲಿರುವ ಮಹಿಷ್ಮತಿಪುರವನ್ನು ಪ್ರವೇಶಿಸಿ ಆತನ ಮನೆಯನ್ನು ಸೇರಿ ಉಭಯ ಭಾರತೀ ದೇವಿಗೂ ಆಕೆಯ ಪತಿಯಾದ ವಿಶ್ವರೂಪನಿಗೂ ಸಹ ತನ್ನ ದರ್ಶನ ಲಾಭವನ್ನು ಕರುಣಿಸಿ ಜಗದ್ಗುರು ಶ್ರೀಶಂಕರ ಭಗವತ್ಪಾದಾಚಾರ್ಯರು ಮಂಡನ ಮಿಶ್ರನ ಮಂದಿರದಲ್ಲಿ ಶೋಭಿಸುವ ವಾದಿ ಪೀಠವನ್ನು ಅಲಂಕರಿಸಿದರು. ದಿವ್ಯ ಪೀಠದಲ್ಲಿ ಅವತರಿಸಿದ ಯತಿ ಕುಲ ಚಕ್ರವರ್ತಿಯನ್ನು ಗೃಹಸ್ಥನಾದ ಮಂಡನ ಮಿಶ್ರನು ನೋಡಿ ತನ್ನ ಪತ್ನಿಯೊಡನೆ ಬಂದು ಯತಿ ಪಾದಾರವಿಂದಗಳಿಗೆ ನಮಸ್ಕರಿಸಿ ಭಕ್ತಿಯಿಂದ ಕೈಮುಗಿದು, ಮಹಾನುಭಾವನಾದ ಪರಮಹಂಸ ಶ್ರೇಷ್ಠನೇ, ನಿನ್ನ ಆಗಮನದಿಂದ ಈ ನನ್ನ ದೇಹವು
ಮತ್ತು ಗೇಹವು ಪಾವನತೆಯನ್ನು ಹೊಂದಿದವು ಎಂದು ವಿನಯದಿಂದ ವಿಜ್ಞಾಪಿಸಿದನು. ಉಭಯ ಸರಸ್ವತಿ ದೇವಿಯು ಬಂದು ಶ್ರೀಶಂಕರನು ಪರಕಾಯ ಪ್ರವೇಶ ಮಾಡಿ ಸಮಸ್ತ ಕಾಮಕಲೆಗಳನ್ನು ತಿಳಿದು ಬಂದಿರುವುದನ್ನು ತನ್ನ ಮನಸ್ಸಿನಲ್ಲಿ ಅರಿತವಳಾಗಿ ಭಯಭಕ್ತಿಯಿಂದೊಡಗೂಡಿ ಯತಿ ಸಾರ್ವಭೌಮನ ಪಾದಗಳಿಗೆ ನಮಸ್ಕರಿಸಿ ತರುವಾಯ ಮೃದು ಮಧುರವಾದ ವಾಕ್ಸರಣಿಯಿಂದ ಸಾಕ್ಷಾತ್ ಜಗತ್ಪತಿಯಾದ ಪರಶಿವ ಸ್ವರೂಪ ಸನ್ಯಾಸಿಯನ್ನು ಕುರಿತು ಈ ವಿಧವಾಗಿ ವಿಜ್ಞಾಪಿಸಿದಳು. ಸಕಲ ವಿದ್ಯಾದಾಯಕನೆಂತಲೂ ಮತ್ತು ಸಕಲ ಭೂತಗಳಿಗೂ ಪ್ರಭುವೆಂತಲೂ ಸಹ ಸಕಲ ವೇದಗಳಿಂದಲೂ ಸಂಸ್ತುತ್ಯನಾದ ಸಕಲ ಲೋಕೇಶ್ವರರಿಗೆ ಅಧೀಶ್ವರನಾದ ಸಕಲ ವಿಧ ದುಃಖಗಳನ್ನು ಪರಿಹರಿಸುವ ಮಹೇಶ್ವರನಾದ ಸಕಲ ಜಗತ್ತಿಗೂ ಅಧ್ಯಕ್ಷನಾದ ಪರಶಿವನು, ಎಲೈ ಶಂಕರನೇ, ನೀನಲ್ಲದೆ ಬೇರೆಯಲ್ಲವೋ. ಸರ್ವಜ್ಞನಾದ ನೀನು ಕಾಮಕಲೆಗಳನ್ನು ತಿಳಿದು ಬರಲು ಅವಧಿಯನ್ನು ಅಪೇಕ್ಷಿಸಿ ಪರಕಾಯ ಪ್ರವೇಶ ಮಾಡಿ ರಾಜವನಿತೆಯರೊಡನಿರ್ದು ಕಾಮಕಲೆಗಳನ್ನು ತಿಳಿದು ಬಂದ ಈ ರೀತಿಯು, ಎಲೈ ಕಾಮಾಂತಕನೇ, ಧರ್ಮ ಸಂರಕ್ಷಣಾರ್ಥವಾಗಿ ನಿನ್ನನ್ನು ಪ್ರಾರ್ಥಿಸಿದ ಸುರಸಂಕುಲದ ಇಷ್ಟಾರ್ಥವನ್ನು ನೆರವೇರಿಸಲು ವಹಿಸಿರುವ ಮನುಷ್ಯ ಲೀಲಾ ವಿನೋದಾರ್ಥವೇ ವಿನಃ ನಿನಗೆ ಅವಶ್ಯಕವಲ್ಲವು. ಮಹಾತ್ಮನಾದ ಯತಿಯೇ, ಲಾಲಿಸು. ದಂಪತಿಗಳಾದ ನಾವು ಪೂಜ್ಯಪಾದನಾದ ನಿನ್ನೊಡನೆ ವಾದಿಸಿ ಪೂರ್ಣವಾದ ಪರಾಜಯವನ್ನು ಪಡೆದೆವಾದಾಗ್ಯೂ ಈ ಪರಾಜಯವು ನಮಗೆ ಹಿತಕರವಾದುದಲ್ಲದೆ ಮನಸ್ಸಿಗೆ ನೋವನ್ನುಂಟು ಮಾಡಲಾರದು. ಜಗದ್ಗುರುವಿನೊಡನೆ ವಾದ ಮಾಡಿ ನಾವಿಬ್ಬರೂ ಪರಾಜಿತರಾದುದು ನಮ್ಮ ಉಭಯತ್ರರಿಗೂ ವಿಶೇಷವಾದ ಗೌರವವನ್ನುಂಟು ಮಾಡಿರುವುದು. ಮುನಿಶ್ರೇಷ್ಠನಾದ ದೂರ್ವಾಸನಿಂದ ಕೊಡಲ್ಪಟ್ಟ ಶಾಪದಿಂದ ಭೂಲೋಕದಲ್ಲಿ ಮನುಷ್ಯ ಸ್ತ್ರೀಯಾಗಿ ಜನಿಸಿದ ನನಗೆ ಅಪಾರ ಮಹಿಮೋಪೇತನಾದ ನಿನ್ನಿಂದ ಶಾಪ ವಿಮೋಚನೆಯಾಯಿದ್ದಾಗಿ ಚರಿತಾರ್ಥಿಯಾದೆನಲ್ಲವೇ. ಇನ್ನು ನಾನು ನನ್ನ ಸ್ವಕೀಯವಾದ ಬ್ರಹ್ಮಲೋಕವನ್ನು ಕುರಿತು ಹೊರಡುವೆನೆಂದು ಹೇಳಿ ಶಾರದೆಯು ಸಭಾಸದರೆಲ್ಲರೂ ಬೆರಗಾಗುವಂತೆ ನಿಂತಲ್ಲಿಯೇ ಅದೃಶ್ಯೆಯಾದಳು. ತರುವಾಯ ಶ್ರೀಶಂಕರನು ಯೋಗ ಬಲದಿಂದ ಶಾರದೆಯನ್ನು ತನ್ನ ದೃಷ್ಟಿಪಥಕ್ಕೆ ಬರಮಾಡಿಕೊಳ್ಳುವವನಾಗಿ ಸಂಭ್ರಮದಿಂದ ಶಾರದೆಯಂ ಕುರಿತು, ದೇವಿಯೇ, ನೀನು ಸದ್ಯೋಜಾತ ಮುಖಮಂಡಿತನಾದ ಪರಶಿವನ ಸೋದರಿಯೂ ವಿಧಿ ಪತ್ನಿಯೂ ಆದ ಶಾರದೆ ಎಂಬುದನ್ನು ಬಲ್ಲೆನು. ನಿನ್ನ ಅಪಾರವಾದ ಮಹಿಮೆಯನ್ನು ಅರಿತಿರುವೆನು. ನೀನು ನನಗೆ ಪ್ರಸನ್ನೆಯಾಗಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸಬೇಕು. ಸನಾತನ ಸದ್ಧರ್ಮಕ್ಕೆ ಭಂಗ ಬಾರದಂತೆ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಶೃಂಗೇರಿಯೇ ಮೊದಲಾದ ದಿವ್ಯ ಕ್ಷೇತ್ರಗಳಲ್ಲಿ ಬೇರೆ ಬೇರೆಯಾದ ಆಮ್ನಾಯ ಪೀಠಗಳು ನನ್ನಿಂದ ವಿರಚಿಸಲ್ಪಡುವುದು. ನೀನು ಅಪಾರವಾದ ಕರುಣದಿಂದ ಆಯಾಯ ಪೀಠಗಳಲ್ಲಿ ಆರಾಧಕರ ಇಷ್ಟಾರ್ಥವನ್ನು ಅನುಗ್ರಹಿಸುತ್ತಾ ಶಾರದಾಭಿಧಾನದಿಂದ ನೆಲೆಸಬೇಕು ಎಂದು ಯತಿವರನು ಪ್ರಾರ್ಥಿಸಲು ಬ್ರಹ್ಮಪತ್ನಿಯಾದ ಸರಸ್ವತೀ ದೇವಿಯು ಮಂದಹಾಸ ಮುಖಾರವಿಂದೆಯಾಗಿ ಶ್ರೀಶಂಕರನಂ ಕುರಿತು, ಎಲೈ ಪೂಜ್ಯನೇ, ನಿನ್ನ ಇಷ್ಟ ಪ್ರಕಾರ ನನ್ನ ಲೀಲಾ ವಿಭೂತಿ ಎಂಬ ಕಲೆಯು ಶಾರದಾಭಿಧೇಯದಿಂದ ನೀನು ವಿರಚಿಸುವ ಆಮ್ನಾಯ ಪೀಠಗಳಲ್ಲಿ ಭಕ್ತರ ಕಲಾಭೀಷ್ಟ ಪ್ರದಾನಾರ್ಥವಾಗಿ ನೆಲೆಸುವುದೆಂದು ಹೇಳಿ ಸರಸ್ವತಿಯು ಬ್ರಹ್ಮಲೋಕವಂ ಸೇರಿದಳು. ಪತಿಯು ಯತಿಪತಿಯ ಕೂಡೆ ಮಾಡಿದ ವಾದದ ನಿಬಂಧನೆಯ ಪ್ರಕಾರ ತುರ್ಯಾಶ್ರಮವನ್ನು ಅಂಗೀಕರಿಸಿದ ತರುವಾಯ ಆತನ ಸತಿಯಾದ ತನಗೆ ವೈಧವ್ಯ ಪ್ರಾಪ್ತಿಯಾಗುವುದೆಂಬ ಶಂಕೆಯಿಂದ ಸರಸ್ವತಿಯು ಮೊದಲೇ ಭೂಲೋಕವನ್ನು ಬಿಟ್ಟು ಅಜಲೋಕವಂ ಕುರಿತು ಪ್ರಯಾಣ ಮಾಡಿದ ಭಾವವನ್ನು ಅರಿತು ಮಂಡನ ಮಿಶ್ರನು ವಿಶೇಷ ಸಂಭ್ರಮಾನ್ವಿತನಾದನು. ಯತಿ ಚೂಡಾಮಣಿಯು ಈ ಸಂವಿಧಾನವನ್ನು ಅನುಮೋದಿಸಿದನು. ಸಭಿಕರೆಲ್ಲರೂ ಶಾರದೆಯ ನಿರ್ಗಮನವನ್ನು ಸಾಧುವೆಂದು ಒಪ್ಪಿದರು. ತರುವಾಯ ಮಂಡನ ಮಿಶ್ರನು ತನ್ನ ಮನೆಯಲ್ಲಿ ಸಮಸ್ತ ಧನಧಾನ್ಯಗಳನ್ನು ಸತ್ಪಾತ್ರವರಿತು ಪ್ರೀತಿಯಿಂದ ದಾನ ಮಾಡಿದವನಾಗಿ ವಿಧಿ ಪ್ರಕಾರ ಇಷ್ಟಿಯನ್ನಾಚರಿಸಿ ಗಾರ್ಹ್ಯ ಪತ್ನ್ಯಾಗ್ನಿಯನ್ನು ಭಕ್ತಿಯಿಂದ ಆತ್ಮ ಸಮಾರೋಪಣೆಯನ್ನು ಮಾಡಿಕೊಂಡನು. ಅಂದರೆ ಗೃಹಸ್ಥಾಶ್ರಮದಲ್ಲಿ ಆರಾಧಿಸುತ್ತಲಿರುವ ಶ್ರೌತಾಗ್ನಿಯು ದಂಪತಿಗಳಲ್ಲಿ ಯಾರು ಮೊದಲು ಮೃತರಾಗುವರೋ ಅವರಿಗೆ ವಿನಿಯೋಗವಾಗತಕ್ಕದ್ದು. ಇಲ್ಲಿ ಉಭಯ ಸರಸ್ವತೀ ದೇವಿಯು ಸಶರೀರಿಯಾಗಿ ಬ್ರಹ್ಮಲೋಕವಂ ಸೇರಿದಳು. ಮಂಡನ ಮಿಶ್ರನು ತುರ್ಯಾಶ್ರಮವನ್ನಂಗೀಕರಿಸಬೇಕಾಗಿತ್ತಾಗಿ ಅಗ್ನಿ ವಿನಿಯೋಗಕ್ಕೆ ಅನ್ಯತ್ರ ಅವಕಾಶವಿಲ್ಲದ್ದರಿಂದ ಈ ಅಗ್ನಿಯನ್ನು ತನ್ನ ಅಂತರಾಗ್ನಿಯಲ್ಲಿ ಸೇರಿಕೊಂಡನೆಂದು ಭಾವವು. ಅನಂತರ ವಿಶ್ವರೂಪನು ಸಹಜವಾದ ವೈರಾಗ್ಯದಿಂದ ಸಕಲ ಸಂಪತ್ತನ್ನು ಸಂಪತ್ತಿನ ಮೇಲಣ ಅಭಿಮಾನವನ್ನು ಸಂಪೂರ್ಣವಾಗಿ ತೊರೆದು ಕಾಮಕ್ರೋಧಾಧಿ ಅಂತರಂಗ ಶತ್ರುಗಳನ್ನು ಗೆಲಿದು ಶಾಶ್ವತ ಸುಖಾಪೇಕ್ಷೆಯಿಂದೊಡಗೂಡುವವನಾಗಿ ಸಂಭ್ರಮದಿಂದ ಬಂದು ಶ್ರೀಶಂಕರ ಗುರುವರನ ಪಾವನ ಪಾದಾಂಬುಜಗಳಿಗೆರಗಿ ಭಕ್ತಿಯಿಂದ ಕೈಮುಗಿದು ನಿಂತನು. ಈ ರೀತಿಯಾಗಿ ಸರ್ವೋತ್ತಮವಾದ ಸನ್ಯಾಸಾಶ್ರಮವನ್ನು ಪರಿಗ್ರಹಿಸುವುದಕ್ಕೆ ಯೋಗ್ಯವಾದ ವಿವಿಧ ಕರ್ಮಗಳನ್ನು ವಿಧಿಪೂರ್ವಕವಾಗಿ ಆಚರಿಸಿ
ಪಂಡಿತೋತ್ತಮನಾದ ವಿಶ್ವರೂಪನು ಗುರುವಿಗೆ ಅಭಿವಂದಿಸಿ ನಿಂತಿರಲು ಶ್ರೀಶಂಕರನು ಕರುಣಾರಸಪೂರಿತನಾಗಿ ಆತನ ಬಲದ ಕಿವಿಯಲ್ಲಿ ತತ್ವಮಸಿ ಎಂಬ ಮಹಾವಾಕ್ಯವನ್ನು ಉಪದೇಶಿಸಿದನು. ಈ ವಿಧವಾಗಿ ವಿಶ್ವರೂಪನು ಪರಮೇಶ್ವರ ಕೃಪಾಕಟಾಕ್ಷದಿಂದ ಗುರೂಪದೇಶವನ್ನು ಪಡೆದು ಕಾಷಾಯ ವಸ್ತ್ರವಂ ಧರಿಸಿ ತುರ್ಯಾಶ್ರಮ ಧರ್ಮಾನುಯಾಯಿಯಾಗಿ ಭಿಕ್ಷೆಯಂ ಬೇಡಿ ಬಂದು ನಿಂದಿರ್ದನು. ಮನ್ಮಥಾಂತಕನಾದ ಶ್ರೀಶಂಕರನು ಇದಂ ನೋಡಿ ನಿರ್ಮಲವಾದ ಬುದ್ಧಿಯುಳ್ಳವನಾದ ಶಿಷ್ಯನಲ್ಲಿ ಅಪಾರ ದಯಾ ಸಮನ್ವಿತನಾಗಿ ತತ್ವಮಸಿಯ ಅರ್ಥ ವಿವರಣೆಯನ್ನು ಸಾಂಗವಾಗಿ ಉಪದೇಶ ಮಾಡಿದನು. ತರುವಾಯ ವಿಶ್ವರೂಪನಲ್ಲಿ ಮನಸ್ಸಿನ ದಿನೇ ದಿನೇ ಪರಮಶಾಂತಿಯು, ಸಕಲ ಭೂತಗಳಲ್ಲಿ ದಯೆಯು, ಸಕಲ ಸದ್ಗುಣಗಳು ಹೆಚ್ಚಿ ಮೋಕ್ಷಾಪೇಕ್ಷೆಯುಂಟಾಗಿ ವೈರಾಗ್ಯವು ಸಂಪೂರ್ಣವಾಗಿ ನಿಂತು ನಿತ್ಯ ವಸ್ತುವನ್ನು ಅನಿತ್ಯವನ್ನು ತಿಳಿಯುವ, ನಿತ್ಯ ವಸ್ತುವನ್ನು ಭಾವಿಸುವ, ಅನಿತ್ಯ ವಸ್ತುವನ್ನು ತ್ಯಜಿಸುವ, ತಾನು ಅನಿತ್ಯ ವಸ್ತುವಲ್ಲವೆಂತಲೂ ಕೇವಲ ನಿತ್ಯ ವಸ್ತುವೇ ತಾನೆಂತಲೂ, ತಾನು ಎಂಬುವುದು ಅನಿತ್ಯವಾದ ದೇಹಕ್ಕೆ ಅನ್ವಯಿಸುವುದಲ್ಲವೆಂತಲೂ, ಅದು ನಿತ್ಯವಾದ ನಿರ್ಗುಣನಾದ ಆತ್ಮನಿಗೆ ಅನ್ವಯಿಸುವುದೆಂತಲೂ ನಿರ್ಧರಿಸುವ ಉತ್ತಮ ವಿವೇಕವು ಹೆಚ್ಚುತ್ತಲಿರುವುದನ್ನು ಸರ್ವಜ್ಞನಾದ ಶ್ರೀಶಂಕರಯತಿಯು ಅರಿತನು. ಬಳಿಕ ಶ್ರೀಶಂಕರನು ಸಮಗ್ರವಾದ ವೇದಾಂತ ಮಹಾವಾಕ್ಯಗಳ ತತ್ವಾರ್ಥವನ್ನು, ಪರಿಶುದ್ಧವಾದ ಅದ್ವೈತ ಮಹಾತತ್ವೈಕ ಸಿದ್ಧಾಂತ ಬೋಧಕವಾದ ಬ್ರಹ್ಮಸೂತ್ರಾರ್ಥವನ್ನು ವಿಶ್ವರೂಪನಿಗೆ ಬೋಧಿಸಿ ಮಹಾವಾಕ್ಯಾರ್ಥಗಳನ್ನು ಆತನಿಗೆ ಸ್ವಾನುಭವಗೊಳಿಸಿ ಮತ್ತೆ ಆತನಿಗೆ ಪ್ರಸ್ಥಾನತ್ರಯವನ್ನು ವಿವರವಾಗಿ ತಿಳುಹಿ ಕರುಣಾ ಸಮುದ್ರನು ಮಣ್ಣನ ಮಿಶ್ರ ಪಂಡಿತನನ್ನು ಮಹಾಧನ್ಯನನ್ನಾಗಿ ಮಾಡಿದನು. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾದ ಮಹಾವೇದಾಂತ ವಾಕ್ಯಗಳ ನಿಜಾಭಿಪ್ರಾಯಗಳು ಮನಸ್ಸಿನ ಅನುಭವಕ್ಕೆ ಬರುವುದಕ್ಕೂ, ಬುದ್ಧಿ ದೋಷಗಳೆಲ್ಲವೂ ನಶಿಸಿ ನೈರ್ಮಲ್ಯ ಉಂಟಾಗುವುದಕ್ಕೂ, ಸಮಸ್ತ ಪಾಪ ನಿವಾರಣೆಯಾಗುವುದಕ್ಕೂ ಸಾಧಕವಾದುದಾಗಿಯೂ, ತತ್ವ ಮಾರ್ಗದಲ್ಲಿ ಮನಸ್ಸು ನಿರ್ಮಲವಾಗಿ ನಿಲ್ಲುವ ಸ್ಥೈರ್ಯವನ್ನು ಅನುಗ್ರಹಿಸುವುದಾಗಿಯೂ ಇರುವ ಶ್ರೇಷ್ಠಮಯವಾದ ಗುರು ಚರಣ ಸೇವಾ ಲಕ್ಷಣಗಳನ್ನು ಪರಮಹಂಸ ಶ್ರೇಷ್ಠನು ದಯೆಯಿಂದ ಆತನಿಗೆ ವಿವರಿಸಿದನು. ಅನಂತರ ಪೂಜ್ಯ ಪಾದಪೀಠನಾದ ಶ್ರೀಶಂಕರನು ವಿಶ್ವರೂಪನಿಗೆ ಸುರೇಶ್ವರಾಚಾರ್ಯನೆಂಬ ನಾಮವನ್ನಿತ್ತು ಕರುಣದಿಂದ ಯೋಗ ಪಟ್ಟವನ್ನನುಗ್ರಹಿಸಲು ಬ್ರಹ್ಮನು ಸಕಲ ತತ್ವ ಮಹಾವಿಷಯವನ್ನೂ ತಿಳಿದು ಸಕಲ ಶಿಷ್ಯರಲ್ಲಿಯೂ ತಾನು ಪ್ರಮುಖನಾದನು. ಈ ವಿಧದಿಂದ ಶಂಕರಯತಿಯು ಕರ್ಮವಾದಿಯನ್ನು ಪರಾಜಿತನನ್ನಾಗಿ ಮಾಡಿ ಸನ್ಯಾಸ ಸ್ಥಾಪನಾಚಾರ್ಯನಾಗಿ ವಿಶ್ವರೂಪನಿಗೆ ಯತ್ಯಾಶ್ರಮವನ್ನನುಗ್ರಹಿಸಿ ಆತನನ್ನು ಪ್ರಮುಖ ಶಿಷ್ಯನನ್ನಾಗಿ ಮಾಡಿಕೊಂಡಿರಲು ಈ ವಿಧಾನವಂ ಕಂಡು ಕರ್ಮ ಮಾರ್ಗೈಕ ನಿರತರಾಗಿದ್ದ ಬಹುಜನ ಬ್ರಾಹ್ಮಣರು ಯತಿವರೇಣ್ಯನ ಮಹಿಮಾ ವಿಶೇಷವನ್ನರಿತು ಅಜಾತ ಕಾಮನಿಗೆ ಅಭಿವಂದಿಸಿ ಅತ್ಯಂತ ವಿನಯೋಪೇತರಾಗಿ ಶ್ರೀ ಭಗವತ್ಪಾದಾಚಾರ್ಯ ಪಾದಾರವಿಂದ ಯುಗ್ಮ ಸೇವಾ ನಿರತರಾಗಿದ್ದರು. ಗುಂಪು ಗುಂಪಾಗಿ ಬ್ರಾಹ್ಮಣಾದಿಗಳು ಬಂದು ಸನ್ಯಾಸಿ ವರನ ಚರಣ ಸರಸೀರುದ್ವಂದ್ವ ದರ್ಶನೋತ್ಸವದಿಂದ ಧನ್ಯತೆಯಂ ಹೊಂದಿ ಗುರುಪಾದ ಸೇವಾ ನಿರತರಾಗಿದ್ದರು. ಯತಿವರನು ಅನೇಕ ದುರ್ಮತಗಳನ್ನು ಖಂಡಿಸಿ ಅತ್ಯಂತ ರಮಣೀಯವಾದ ಅದ್ವೈತವೆಂಬ ಶಶಿಕಿರಣಗಳಿಂದ ಜಗತ್ತಿಗೆ ಪರಮಶಾಂತಿಯನ್ನುಂಟು ಮಾಡುತ್ತಲಿದ್ದನು. ಹೀಗೆ ಸಂಭ್ರಮದಿಂದ ಶಿಷ್ಯ ಸಮೂಹಕ್ಕೆ ಸಕಲ ತತ್ವಾರ್ಥ ನಿರ್ಣಯಗಳನ್ನು ಪ್ರೀತಿಯಿಂದ ಬೋಧಿಸುತ್ತಾ ಶಾಶ್ವತವಾದ ದಿವ್ಯ ಸುಖವನ್ನು ನಿರಂತರದಲ್ಲಿಯೂ ಅನುಗ್ರಹಿಸುತ್ತಾ ಸಕಲ ವೇದಾಂತವಿದನಾದ ಶ್ರೀ ಶ್ರೀಕಂಠಯತಿಯು ನರ್ಮದಾ ನದಿಯ ತೀರದಲ್ಲಿ ಸುಖದಿಂದಿದ್ದನು. 27ನೆಯ ಸಂಧಿ ಮಂಗಳ.